ಇವತ್ತು ಡೇಟ್ ಬಂದು 18th Feb 50 days ಬ್ಲಾಗ್ ಕಂಪ್ಲೀಟೆಡ್. ಗೈಸ್, ನಮ್ಮ ವ್ಯೂಸ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿ ಕೊಡ್ತಾ ಇದ್ದೀರಾ. ಆಲ್ಮೋಸ್ಟ್ ಎಲ್ಲ ವೀಡಿಯೋಸೂ ಅಂಡರ್ 200 ಯಾವುದೂ ಇಲ್ಲ. ಸೊ 200-250 ಮೇಲೇ ಇದೆ ಆಲ್ಮೋಸ್ಟ್. ಸೊ ಅದ್ರ ಮೇಲೆ ಒಂದು ಡೆಡಿಕೇಟೆಡ್ ಆಗಿ ಒಂದು ವೀಡಿಯೋ ಮಾಡಿ ಬಿಡೋಣ. ಸೊ ಅದೆಲ್ಲ ನನ್ನ ಪ್ರಾಬ್ಲಮ್ ಇಲ್ಲ. ಏನಾದರೂ ಇನ್ಫಾರ್ಮೇಷನ್ ಸಿಗುತ್ತೆ, ಇನ್ಫಾರ್ಮೇಟಿವ್ ವೀಡಿಯೋ ಇದರಿಂದ ಯೂಸ್ಫುಲ್ ಆಗುತ್ತೆ ಸ್ವಲ್ಪ ಜನಕ್ಕೆ ಅಂದರೆ 100% ಆ ಥರ ಕಂಟೆಂಟ್ ಮಾಡಿ ಕೆಲವೊಂದು ದಿನ ನಾನು ಬಿಡಕ್ಕೆ ರೆಡಿ ಇದೆ. ನನ್ನ ಯೂಟ್ಯೂಬ್ ಚಾನಲಿಂದ ಒಂದು ಜನಕ್ಕೆ ಯೂಸ್ಫುಲ್ ಆಗುತ್ತೆ. ನಮಗೆ ನೀವು ಚಾಟ್ ಮಾಡ್ಬೋದು, ಯಾಕಂದ್ರೆ ನಾನೇ ಹ್ಯಾಂಡಲ್ ಮಾಡ್ತಾರೆ, ಕಂಪ್ಲೀಟ್ ನಾನೇ ಎಲ್ಲ ಕಂಟ್ರೋಲ್ ಮಾಡ್ತಾರೆ. ಸೊ ಯಾವುದೇ ರೀತಿ ನಿಮ್ಮದು ಪರ್ಸನಲ್ ಇನ್ಫಾರ್ಮೇಷನ್ ಎಲ್ಲೂ ಲೀಕ್ ಆಗಲ್ಲ. ನನ್ನ ವೆಬ್ಸೈಟ್ vppafashions.com ವೆಬ್ಸೈಟ್ ಓಪನ್ ಮಾಡಿದ್ರೆ ಗೈಸ್ ನಿಮಗೆ ಕಂಪ್ಲೀಟ್ ಎಲ್ಲ ಸಿಕ್ಬಿಡುತ್ತೆ. ಲೈಕ್ ನಿಮ್ಗೆ ಯಾವ ಪ್ರೈಸು ಏನು ಯಾವ ಥರ, ಮತ್ತು ಕ್ಯಾಶ್ ಆನ್ ಡೆಲಿವರಿ ಇದೆ ಗೈಸ್. ಕ್ಯಾಶ್ ಆನ್ ಡೆಲಿವರಿ ಇದೆ, ನಿಮ್ಮ ಮನೆಗೆ ಬಂದು ಡೆಲಿವರಿ ಬೀಳುತ್ತೆ. ಮೇಲೆ ನೀವು ಹಳ್ಳಿಲಿದ್ರು ಕೂಡ ನಿಮ್ಮ ಮನೆಗೆ ಬರುತ್ತೆ ಡೆಲಿವರಿ. ಸೊ ಹಾಯ್ ಹಲೋ ಫ್ರೆಂಡ್, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ವ್ಲಾಗ್. ಸೊ ಗಾಯ್ಸ್, ಇವತ್ತು ಬಂದು 18th Feb. ಸೊ ಇವತ್ತು ಗಾಯ್ಸ್ ಈ ವಿಡಿಯೋ ಅಪ್ಲೋಡ್ ಆದರೆ 50 days ವ್ಲಾಗ್ ಕಂಪ್ಲೀಟೆಡ್. ಗಾಯ್ಸ್, ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. 50 days ನಿಯರ್ಲಿ 50 ವೀಡಿಯೋಸ್, ಡೈಲಿ ಒಂದೊಂದು ವ್ಲಾಗ್, ಡೈಲಿ ಒಂದು ವ್ಲಾಗ್ ಥರ ಮಾಡಿ, ಲೈಕ್ ಏನಾದರೂ ಒಂದು ಇನ್ಫಾರ್ಮೇಷನ್ ಕೊಡಬೇಕು. ವೀಡಿಯೋ ಯಾವುದೇ ಕಾರಣಕ್ಕೂ ಡೈಲಿ ಅಪ್ಡೇಟ್ ಆಗೋದು ನಿಲ್ಲಬಾರ್ದು, ಅಪ್ಲೋಡ್ ಆಗೋದು ನಿಲ್ಲಬಾರ್ದು ಅನ್ನೋ ಒಂದು ಟಾರ್ಗೆಟ್ ಇಟ್ಕೊಂಡು ಗೈಸ್ ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ಮಾಡಿದ್ದೀನಿ. ಸೊ ನಿಮಗೆ ಗೊತ್ತಿರ್ಬೋದು, ನಾನು ಒಂದೇ ಕಡೆ ಸ್ಟಕ್ಕಾಗಿ ಮಾತಾಡಿದ್ರು ಇನ್ಫಾರ್ಮೇಷನ್ ಎಲ್ಲ ಪರ್ಫೆಕ್ಟಾಗಿ ಕೊಡೋದು ಅಥವಾ ಏನಾರು ಮಾತಾಡೋದು ಅದ್ರ ಬಗ್ಗೆ ಇದು ಮಾಡೋದು ಅದೇ ಥರ ವೀಡಿಯೋಸ್ ಮಾಡಿದ್ದೀನಿ. ಮತ್ತು ಗೈಸ್, ನಮ್ಮ ವ್ಯೂಸ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿ ಕೊಡ್ತಾಯಿದ್ದೀರಾ. ಆಲ್ಮೋಸ್ಟು ಎಲ್ಲ ವೀಡಿಯೋಸೂ ಅಂಡರ್ 200 ಯಾವುದೂ ಇಲ್ಲ. ಸೊ 200-250 ಮೇಲೇ ಇದೆ ಆಲ್ಮೋಸ್ಟು. ಸೊ ಟ್ಯಾಬಲ್ ಅದೇ ನೋಡ್ತಾಯಿದ್ದೀನಿ ಗೈಸ್. ಸೊ ನೋಡ್ಬೋದು ನೀವು ಕೂಡ. ಸೊ ತೋರಿಸ್ತೀನಿ, ನಿಮಗೂ ತೋರಿಸ್ತೀನಿ. ಸೊ ನೋಡ್ಬೋದು. ಸೊ ನೋಡಿ, ಇಲ್ಲಿ ಎಲ್ಲ ಆಲ್ಮೋಸ್ಟು 34, 315, 500, 296 ಎಲ್ಲ ಗೈಸ್ ಆಲ್ಮೋಸ್ಟು 250 ಕೆಳಗಡೆ ಯಾವುದು ಕಾಣಿಸ್ತಿಲ್ಲ. ಸೊ ಎಲ್ಲ ಆಲ್ಮೋಸ್ಟು 3 days 4 days ಅಷ್ಟರಲ್ಲಿ 300 ಕ್ರಾಸ್ ಆಗ್ತಿದೆ ನಂದು ಆಲ್ಮೋಸ್ಟ್. ನೀವು ನೋಡ್ತಾ ಇದ್ದೀರಲ್ಲ. ಸೊ ತುಂಬ ಹಳೆಯ ವೀಡಿಯೋಸು 200 ಕಡಿಮೆ ಯಾವುದೂ ಇಲ್ಲ. ಸೊ 250 ಕೆಳಗಡೆ ಇಲ್ಲೊಂದಿದೆ ನೋಡಿ, ಒಂದೇ ಒಂದು ಸಿಕ್ತು. ಸೊ ಒಂದು 2-3 ಅದು ತುಂಬ ಹಳೆಯ ವೀಡಿಯೋಸ್, 1 month ಆಗೋ ನೋಡಿ ಗೈಸ್, 4 weeks. ಸೊ ಅದು ಕೂಡ 313 ವ್ಯೂಸ್ ಹೋಗಿದೆ. ಇದು ಎಲ್ಲ 1 month ನೋಡಿ, 2.4K ವ್ಯೂಸು. ಸೊ ಇದು 1 month ಆಗೋ 245, 1 month ಆಗೋ ಅಂದರೆ ಪ್ರೀವಿಯಸ್ ಸ್ಟಾರ್ಟಿಂಗ್ ಡೇಸಲ್ಲಿ ಬಿಟ್ಟಿರೋದು ಗೈಸ್. ಇದೆಲ್ಲ ನಾನು ಪ್ರೀವಿಯಸ್ ಆಗಿ ಬಿಟ್ಟಿರೋದು. ಸೊ ಆಲ್ಮೋಸ್ಟ್ 4 weeks 3 weeksiಂದ ಯಾವುದೇ ಕಾರಣಕ್ಕೂ ಆಲ್ಮೋಸ್ಟ್ 300 ಎಲ್ಲ ಆಲ್ಮೋಸ್ಟ್ 300 ಕ್ರಾಸ್ ಆಗಿಬಿಟ್ಟಿದೆ. ಸೊ 600 ವ್ಯೂಸ್ ನೋಡ್ಬೋದು ಇಲ್ಲಿ. 600 ಅಂದರೆ 700 ವ್ಯೂಸ್ ಇನ್ನೇನು ಕಂಪ್ಲೀಟ್ ಆಗುತ್ತೆ ಅದನ್ನು. ಸೊ ಇಲ್ಲಿ ನೋಡಿ ಆಲ್ಮೋಸ್ಟ್ ಗೈಸ್, ಇದು ನೋಡಿ, ಇದು 400 ಕ್ರಾಸ್ ಆಗಿಬಿಟ್ಟಿದೆ ಆಲ್ರೆಡಿ. ಸೊ ಈ 362, ಸೊ 652 ವ್ಯೂಸು. ಸೊ ನೋಡ್ಬೋದು ಯಾವ ರೀತಿ 298 ಅಂದರೆ ಇದು 300 ಕ್ರಾಸ್ ಆಗುತ್ತೆ. ಇದು ಕೂಡ ಇನ್ನೊಂದು ದಿವಸದಲ್ಲಿ ಆಲ್ಮೋಸ್ಟ್ ಕ್ರಾಸ್ ಆಗುತ್ತೆ. ಇನ್ನು 2 ವ್ಯೂಸ್ ಬಂದರೆ 300 ಕ್ರಾಸ್ ಆಗೋಗುತ್ತೆ ಅದು. ಸೊ ನೋಡ್ಬೋದು ಇಲ್ಲಿ 434 ಆಲ್ಮೋಸ್ಟ್ ಗೈಸ್. 300 ಕಡಿಮೆ ಯಾವುದೂ ಇಲ್ಲ ರೀಸೆಂಟ್ ವೀಡಿಯೋಸಲ್ಲಿ. ಇದು ನೋಡಿ, ಇದು 4 ವ್ಯೂಸ್ ಅಷ್ಟೇ. ಇದೆಲ್ಲ ರೀಸೆಂಟು 334. ಸೊ 304. ಸೊ ನೋಡ್ಬೋದು 600 ನೋಡಿ ಗೈಸ್, ಇದು 600 ವ್ಯೂಸು. ಸೊ ನಾನು ಮುಂದೆ ಸುಮಾರು ವೀಡಿಯೋಗಳಲ್ಲಿ ಹೇಳಿದೆ ಆಲ್ಮೋಸ್ಟ್ 200-300 ವ್ಯೂಸ್ ಎಲ್ಲ ಕ್ರಾಸ್ ಆಗ್ತಿದೆ ಅಂತ. ವಿತ್ ಲೈವ್ ಪ್ರೂಫೇ ತೋರಿಸ್ತಾ ಇದ್ದೀನಿ. ಸೊ ನೋಡಿ, ಇದು ಮೊನ್ನೆ ಅಂದರೆ 16 hours ಆಗೋ ಅಪ್ಲೋಡ್ ಆಗಿರೋದು 53 ವ್ಯೂಸು. ಸೊ ಇದು 1 day ಆಗೋ, ಇದು 2 days ಆಗೋ. ಸೊ ಗೈಸ್, ಈ ವಿಡಿಯೋಸ್ ಈ ಫಸ್ಟ್ 3 ಅಂದರೆ ಇದೇ ಫಸ್ಟ್ 3 ವೀಡಿಯೋಸು. ಸೊ ನೋಡ್ಬೋದು, ಸಬ್ಸ್ಕ್ರೈಬ್ ಆಗಿಲ್ಲ. ಲೈಕ್ ಇದು ನಂದು ಬಂದ್ಬಿಟ್ಟು ಕಂಪ್ನಿ ಚಾನಲ್ಲು. ಸೊ ಕಂಪ್ನಿ ಚಾನಲಲ್ಲಿ ಆಲ್ಮೋಸ್ಟು ಯಾವುದೇ ಕಾರಣಕ್ಕೂ ಯಾವುದೂ ಚಾನಲ್ನ ಸಬ್ಸ್ಕ್ರೈಬ್ ಆಗಲ್ಲ ನಾನು. ಸೊ ಟ್ಯಾಬಲ್ ಆಲ್ಮೋಸ್ಟ್ ಎಲ್ಲ ಕಂಪ್ನಿ ರಿಲೇಟೆಡೇ ಐತೆ. ಸೊ ಅದು ಹಂಗಾಗಿ ಆ ಜಿಮೇಲಲ್ಲೇ ತೋರಿಸ್ತಾ ಇದ್ದೀನಿ. ಸೊ ಗೈಸ್, ನೀವು ನೋಡ್ಬೋದು ಸಿಕ್ಕಾಪಟ್ಟೆ ಕ್ರೇಜಿಯಾಗಿ ಸಪೋರ್ಟ್ ಮಾಡ್ತಿದ್ದೀರಾ. ಮತ್ತು ಈ ಫಸ್ಟು 3 ವೀಡಿಯೋಸ್ ಏನು ಅಂದರೆ ಇವತ್ತಷ್ಟರಲ್ಲಿ ಇದು ಕೂಡ ರೀಚ್ ಆಗೋಗುತ್ತೆ ಆಲ್ಮೋಸ್ಟು. ಈ ಪ್ರೀವಿಯಸ್ 2 ವೀಡಿಯೋಸ್ ಎಲ್ಲ ಆಲ್ಮೋಸ್ಟು ರೀಚ್ ಆಗೋಗುತ್ತೆ. ಇನ್ನು 16 hours ಏನು ಅಂದರೆ ಬಿಡೋದು ನನ್ನ ನೈಟಿಂದ ಕೆಲವೊಂದು ದಿನ ಹಿಂಗೆ ಸ್ಲೋ ಆಗುತ್ತೆ, ಕೆಲವೊಂದು ದಿನ ಆಲ್ಮೋಸ್ಟು 100-150 ಎಲ್ಲ ಕಂಪ್ಲೀಟ್ ಆಗೋಗುತ್ತೆ. ಸೊ ನೀವೇ ನೋಡ್ಬೋದು, ಕಂಪ್ಲೀಟ್ ಅಂದರೆ ಫುಲ್ ಕಂಪ್ಲೀಟ್ ಆಗೋಗುತ್ತೆ. 100 ವ್ಯೂಸ್ 150 ವ್ಯೂಸ್ ಎಲ್ಲ ರೀಚ್ ಆಗಿಬಿಡುತ್ತೆ ಬಿಟ್ಟಿದ್ದು. ಲೈಕ್ 4 to 5 hours ಅಷ್ಟರಲ್ಲಿ. ಲೈಕ್ 8 o'clock ನಾನು ಕರೆಕ್ಟು ಟೈಮ್ ಅಪ್ಲೋಡ್ ಆಗೋದು ಗೈಸ್. ಇದರಲ್ಲಿ ನೀವು ಏನು ನೋಡ್ತಾ ಇದ್ದೀರಲ್ಲ, ಸೊ ಇದು ಬಂದ್ಬಿಟ್ಟು ಗೈಸ್ ಕಂಪ್ಲೀಟಾಗಿ ಒಂದೇ ಒಂದು ನಿಮಿಷ ಕಂಪ್ಲೀಟಾಗಿ ಬಂದ್ಬಿಟ್ಟು ಆಲ್ಮೋಸ್ಟು ಎಲ್ಲ ವೀಡಿಯೋಸು ಕರೆಕ್ಟ್ 8 o'clock ಅಪ್ಲೋಡ್ ಆಗಿದೆ ಗೈಸ್.
ಕರೆಕ್ಟ್ 8 o'clock ಅಪ್ಲೋಡ್ ಆಗಿದೆ ಪ್ರತಿಯೊಂದು ವೀಡಿಯೋಸೂ. ಸೊ ಈ ವೀಡಿಯೋಸ್ ಆ ವೀಡಿಯೋಸು ಅಂತ ಹೇಳಲ್ಲ ನಾನು. ಪ್ರತಿಯೊಂದು ವೀಡಿಯೋಸೂ ಆಲ್ಮೋಸ್ಟ್ ಎಲ್ಲ ವೀಡಿಯೋಸೂ ಕರೆಕ್ಟ್ 8 o'clock ಕರೆಕ್ಟಾಗಿ ಅಪ್ಲೋಡ್ ಆಗಿಬಿಡುತ್ತೆ ನಂದು. ಸೊ ಯಾವುದೇ ಕಾರಣಕ್ಕೂ ಮಿಸ್ ಆಗಲ್ಲ. ಇಫ್ ಇನ್ ಕೇಸ್ ನಾನು ಏನಾದರೂ ಅಂದರೆ ಇಲ್ಲಿವರೆಗೂ ಮಾಡಿರೋ ವ್ಲಾಗ್ಸ್ ಎಲ್ಲ ನಾನು ಆಲ್ಮೋಸ್ಟು ಬೆಂಗಳೂರಲ್ಲೇ ಇದ್ದೀನಿ. ಲೈಕ್ ನೆಟ್ವರ್ಕ್ ಇಶ್ಯೂ ಆಗಿದೆ, ಬಟ್ ಅದಕ್ಕೆ ಹೆಂಗಾದರೂ ಮಾಡಿ ಸೊಲ್ಯೂಷನ್ ಹುಡುಕ್ಬಿಟ್ಟು ಅದನ್ನು ಸಾಲ್ವ್ ಮಾಡಿ ಲೈಕ್ ಅಪ್ಲೋಡ್ ಆಗೋ ಥರ ಮಾಡಿಬಿಡ್ತೀನಿ. 7:30 ಅಷ್ಟರಲ್ಲಿ ಅಪ್ಲೋಡ್ ಆಗಿಬಿಟ್ಟು 8 o'clock ನಿಮ್ಮ ಮುಂದೆ ಲೈವ್ ಬರಬೇಕು. ಆ ರೀತಿ ನಾನು ಮಾಡ್ತೀನಿ. ಅದೇ ಕಾರಣಕ್ಕೂ 8 o'clock ಅಪ್ಡೇಟ್ ಮಾಡೋದು ನಾನು ಇದುವರೆಗೂ ನಿಲ್ಲಿಸಿಲ್ಲ. ಇಫ್ ಇನ್ ಕೇಸ್ ಏನಾದರೂ 8 o'clock ಅಷ್ಟರಲ್ಲಿ ಅಪ್ಲೋಡ್ ಆಗೋದು ಆಗಲಿಲ್ಲ, ಅಪ್ಲೋಡ್ ಮಾಡೋಕ್ಕೆ ತುಂಬ ರಿಸ್ಕ್ ಆಯಿತು, ಎಲ್ಲೋ ವಿಲೇಜಲ್ಲಿದ್ದೆ ಅಥವಾ ಔಟ್ ಆಫ್ ಸ್ಟೇಷನ್ ಇದ್ದೆ, ನೆಟ್ವರ್ಕ್ ಇಶ್ಯೂ ಇತ್ತು ಅಥವಾ ಮನೆ ಹತ್ರನೇ ನೆಟ್ವರ್ಕ್ ಇಶ್ಯೂ ಇತ್ತು, ನಾನೇನಾದರೂ ಫೇಸ್ ಮಾಡಿದ್ರೆ ವಿತಿನ್ 9 o'clock ಅಷ್ಟರಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ಗೈಸ್. ಇದು ನನ್ನ ಮಾತು. ಲೈಕ್ ನೀವು ನನ್ನ ಯಾರ್ಯಾರೆಲ್ಲ ಫಾಲೋ ಮಾಡ್ತಾ ಇದ್ದೀರಾ, ನನ್ನ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಡೈಲಿ ನಂದು ಯಾರ್ಯಾರೆಲ್ಲ ವೀಡಿಯೋಸ್ ನೋಡ್ತಾ ಇದ್ದೀರಾ, ಸೊ ಅವ್ರಿಗೆ ನಾನು ಏನು ಹೇಳ್ತೀನಿ ಅಂದರೆ ಲೈಕ್ ಕರೆಕ್ಟ್ 8 o'clock ಅವ್ರನ್ನೇ ಕೇಳ್ಕೊಳ್ಳಿ. ಸೊ ನನ್ನ ಪಕ್ಕಾ ಫಾಲೋವರ್ಸು, ಪಕ್ಕಾ ಸಬ್ಸ್ಕ್ರೈಬರು, ಪಕ್ಕಾ ವ್ಯೂವರ್ಸ್ ಯಾರಿರ್ತಾರೆ. ಸೊ 100% ಗೈಸ್ ಇಲ್ಲಿ ಇವಾಗ ನಾನು ಏನೇನು ವೀಡಿಯೋ ತೋರಿಸಿದ್ನಲ್ಲ, 50th ಡೇ ವೀಡಿಯೋ ಇದು 50ನೇ ದಿನದ ವೀಡಿಯೋ, 49 ವೀಡಿಯೋಸ್ ಅಪ್ಲೋಡ್ ಆಗೋಗಿದೆ. ಸೊ ಇದೂ ಕೂಡ ವಿತಿನ್ 8 o'clock ಅಷ್ಟರಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ 50 ವೀಡಿಯೋಸಲ್ಲಿ ಗೈಸ್ 48 49 ಯಾವುದೋ ಒಂದು ದಿನ ಏನೋ ಗೈಸ್ 15 ಏನೋ ಆಯಿತು ಅಪ್ಲೋಡ್ ಆಗೋಷ್ಟರಲ್ಲಿ. ಯಾಕಂದರೆ ತುಂಬ ನೆಟ್ವರ್ಕ್ ಇಶ್ಯೂ ಇತ್ತು ಮತ್ತು ನನಗೂ ತುಂಬ ಕೆಲಸಗಳಿತ್ತು. ನನ್ನ ಟೈಮು ಒಂದು ಸ್ವಲ್ಪ ಶೆಡ್ಯೂಲ್ ಟೈಟ್ ಇತ್ತು. ಸೊ 45 ವೀಡಿಯೋಸ್ ಅಬೋ ಗೈಸ್, 45 ವೀಡಿಯೋಸ್ ಮೇಲೆ ಎಲ್ಲ ವೀಡಿಯೋಸನ್ನು ಆಲ್ಮೋಸ್ಟ್ 8 o'clock ಕರೆಕ್ಟಾಗಿ ಅಪ್ಲೋಡ್ ಮಾಡಿದ್ದೀನಿ. ಸೊ ನಿಮ್ಗೆ ಅದು ಬೇಕು ಅಂದರೆ ಅದನ್ನೂ ತೋರಿಸ್ಬೋದು, ಬಟ್ ಅದೇನಂದರೆ ನಂದು ಇದಕ್ಕೆಲ್ಲ ಲಾಗಿನ್ ಆಗಿಬಿಟ್ಟು ತೋರಿಸ್ಬೇಕು. ಸೊ ಅದು ಬೇಕು ಅಂದರೆ ಕಮೆಂಟ್ ಹಾಕಿ, ಲೈಕ್ ನಾವು ಓಕೆ ಅದು ತೋರಿಸಿ 8 o'clock ಅಪ್ಲೋಡ್ ಮಾಡಿದ್ರೆ ನಮಗೆ ಆ ಥರದ್ದೆಲ್ಲ ಇನ್ಫಾರ್ಮೇಷನ್ ಬೇಕು. ಲೈಕ್ ಹೆಂಗೆ ಅಪ್ಲೋಡ್ ಮಾಡ್ತೀರಾ, ಏನು ಯಾವ ಥರ ಟೈಮಿಂಗ್ ಸೆಟ್ ಮಾಡೋದು, ಕರೆಕ್ಟ್ 8 o'clock ಅಪ್ಲೋಡ್ ಆಗಬೇಕು ಅಂದರೆ ಏನೆಲ್ಲ ಮಾಡಬೇಕು. ಸೊ ಈ ಥರ ನಿಮ್ಗೆ ಏನಾದ್ರು ಈ ಥರ ಡೌಟ್ ಇದ್ದರೆ ಬೇಕಾದರೆ ಅದ್ರ ಮೇಲೆ ಕಮೆಂಟ್ ಹಾಕಿ, ಲೈಕ್ ಅದ್ರ ಮೇಲೆ ಒಂದು ಡೆಡಿಕೇಟೆಡ್ ಆಗಿ ಒಂದು ವೀಡಿಯೋ ಮಾಡಿ ಬಿಡೋಣ. ಸೊ ಅದರಲ್ಲೆಲ್ಲ ನಂದೇನು ಪ್ರಾಬ್ಲಮ್ ಇಲ್ಲ. ಲೈಕ್ ಡೈಲಿ ವ್ಲಾಗ್ ಥರ ಹೋಗ್ತಿದೆ. ಪ್ಲಸ್ ನಂದು ಏನಾದರೂ ಇನ್ಫಾರ್ಮೇಷನ್ ಇದ್ದರೆ ಗೈಸ್, ನಿಮ್ಗೆ ಏನಾದರೂ ಇನ್ಫಾರ್ಮೇಷನ್ ಸಿಗುತ್ತೆ, ಇನ್ಫಾರ್ಮೇಟಿವ್ ವೀಡಿಯೋ ಇದರಿಂದ ಯೂಸ್ಫುಲ್ ಆಗುತ್ತೆ ಸ್ವಲ್ಪ ಜನಕ್ಕೆ ಅಂದರೆ ನಾನು 100% ಆ ಥರ ಕಂಟೆಂಟು ಮಾಡಿ ಕೆಲವೊಂದು ದಿನ ನಾನು ಬಿಡೋಕ್ಕೆ ರೆಡಿ ಇದ್ದೀನಿ. ಸೊ ನಾನು ವ್ಲಾಗ್ಸ್ ಅಂತ ಇಟ್ಟಿದ್ದೀನಿ ಅಂತ ಮಾತ್ರಕ್ಕೆ ಬರೀ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಅನ್ನೋ ಥರ ಏನಿಲ್ಲ. ಲೈಕ್ ಯೂಸ್ಫುಲ್ ಆಗಬೇಕು. ನನ್ನ ಯೂಟ್ಯೂಬ್ ಚಾನಲಿಂದ ಒಂದು 10 ಜನಕ್ಕೆ ಯೂಸ್ಫುಲ್ ಆಗಬೇಕು. ಲೈಕ್ ನನ್ನ ಯೂಟ್ಯೂಬ್ ವೀಡಿಯೋಸ್ ಯಾವುದೇ ವೀಡಿಯೋಸ್ ನೋಡಿದ್ರು ಒಂದು 10 ಜನಕ್ಕೆ ಯೂಸ್ಫುಲ್ ಆಗಬೇಕು. ಮತ್ತು ನನ್ನ ಡೈಲಿ ಲೈಫಲ್ಲಿ ಏನೇನು ನಡೀತಿದೆ, ನಾನು ಯಾವ ಥರ ಸಫರ್ ಪಡ್ತಾಯಿದ್ದೀನಿ, ನಾನು ಯಾವ ಥರ ಬಿಸ್ನೆಸ್ ಮಾಡ್ತಾಯಿದ್ದೀನಿ, ಏನು ಎಲ್ಲ ನಿಮ್ಮ ಮುಂದೆ ಇಡಬೇಕು ಅನ್ನೋದೇ ನನ್ನ ಕಾನ್ಸೆಪ್ಟ್ ಇದು ಓಪನ್ ಮಾಡಿರೋದು. ಸಾರಿ ಗೈಸ್, ಒಂದು ಸ್ವಲ್ಪ ಶಾಪಲ್ಲಿರೋದ್ರಿಂದ ಈ ಥರ ಡಿಸ್ಟರ್ಬೆನ್ಸ್ ಇದ್ದೇ ಇರುತ್ತೆ. ಮತ್ತು ನನ್ನ ಶಾಪ್ ಬಂದ್ಬಿಟ್ಟು 100 feet ರೋಡಲ್ಲೇ, 100 feet ರೋಡ್ ನಿಯರ್ ಬೈ ಅಂದರೆ 10 meters ಡಿಸ್ಟೆನ್ಸಲ್ಲಿರೋದ್ರಿಂದ ಇದು ಡಿಸ್ಟರ್ಬೆನ್ಸ್ ಇದ್ದೇ ಇರುತ್ತೆ, ಇದು ಕಾಮನ್ನು. ಬಟ್ ನಾನೆಲ್ಲ ಆಲ್ಮೋಸ್ಟು ಡೋರ್ಗಿರೆಲ್ಲ ಹಾಕಿರ್ತೀನಿ, ಯಾವುದೇ ಸೌಂಡ್ ಅವಾಯ್ಡ್ ಆಗಲಿ ಅಂತ. ಬಟ್ ದೊಡ್ಡ ವೆಹಿಕಲ್ ಬಂದಾಗ ಏನೂ ಮಾಡೋಕ್ಕಾಗಲ್ಲ. ಸಾರಿ ಡಿಸ್ಟರ್ಬೆನ್ಸ್ ಆಗಿದೆ. ಸೊ ಆ ಥರ ಗೈಸ್ ಸಿಕ್ಕಾಪಟ್ಟೆ ಅಂದರೆ ತುಂಬ ಖುಷಿ ಆಗ್ತಿದೆ ನಿಮ್ಮ ಸಪೋರ್ಟು. ಸೊ ಆಲ್ಮೋಸ್ಟ್ 2500 ಸಬ್ಸ್ಕ್ರೈಬರ್ಸ್ ನಿಯರ್ ಆಗಿದ್ದೀನಿ. ಸೊ ಆದಷ್ಟು ಬೇಗ ಕಂಪ್ಲೀಟ್ ಆಗಲಿ, ಆದಷ್ಟು ಬೇಗ ನೀವೆಲ್ಲ ಸಪೋರ್ಟ್ ಮಾಡಿ ಕಂಪ್ಲೀಟ್ ಮಾಡಿ. ಸೊ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನನ್ನ ಕಂಟೆಂಟ್ ಇಷ್ಟ ಆಯ್ತಿದ್ರೆ ಸೊ ಒಂದು ಸ್ವಲ್ಪ ದಿನ ನಾನು ಇನ್ನೂ ಕ್ರೇಜಿ ಕಂಟೆಂಟ್ ಜೊತೆ ಬರ್ತೀನಿ. ಇದು ಸುಮಾರು ಸತಿ ಹೇಳ್ಬಿಟ್ಟಿದ್ದೀನಿ, ನನಗೂ ಹೇಳೋಕ್ಕೆ ಬೇಜಾರು. ಲೈಕ್ ಏನು ಪ್ರತಿ 2-3 ದಿವಸಕ್ಕೆ ಒಂದು ಸತಿ ಹಿಂಗೆ ಹೇಳ್ತೇನೆ, ಏನೂ ಅಪ್ಡೇಟ್ ಆಗಿಲ್ಲ, ಲೈಕ್ ಏನೂ ಫಾರ್ವರ್ಡ್ ಆಯ್ತಾ ಇಲ್ಲ ಅಂತ ನಿಮಗೂ ಅನಿಸ್ಬಹುದು. ಬಟ್ ಏನು ಮಾಡೋಣ ಗೈಸ್, ನನ್ನ ಶೆಡ್ಯೂಲ್ ಆ ಥರ ಟೈಟ್ ಆಗಿದೆ. ಸೊ ನಾನು ಪ್ರತಿಯೊಂದು ವ್ಲಾಗಲ್ಲಿ ಹೇಳೋ ಥರ ನಾನು ಬಂದು ಇಲ್ಲಿ ಕೂರಲೇಬೇಕು, ಇಲ್ಲಿ ಬಿಸ್ನೆಸ್ ನಡಿಲೇಬೇಕು. ಸೊ ಇದ್ರ ಬಗ್ಗೆ ಬಿಸ್ನೆಸ್ ಬಗ್ಗೆ ಹೇಳಿಲ್ಲ ಅಂದರೆ ನನಗೇನು ಟಾಪಿಕ್ಕೇ ಇರೋಲ್ಲ ಹೇಳೋಕ್ಕೆ. ಲೈಕ್ ಅಂದರೆ ನಂದು ಲೈಫಲ್ಲಿ 80% ಭಾಗ ನಾನು ಇಲ್ಲೇ ಕೂತಿರ್ತೀನಿ, ಇಲ್ಲೇ ಬಿಸ್ನೆಸ್ ಬಗ್ಗೆನೇ ಹೇಳಲಿಲ್ಲ ಅಂದರೆ, ಇಲ್ಲೇ ಕೂತ್ಕೊಂಡು ಬಿಸ್ನೆಸ್ಸೇ ಮಾಡೋದ್ರಿಂದ ಅದ್ರ ಬಗ್ಗೆನೇ ಹೇಳಲಿಲ್ಲ ಅಂದರೆ ಕಷ್ಟ. ಇಫ್ ಇನ್ ಕೇಸ್ ನಾನು ಯಾವ್ದನ್ನಾರು ಹುಡುಗರನ್ನಿಟ್ಟು ಲೈಕ್ ನಾನು ಇಲ್ಲಿ ಬರೋದು ರೇರು, ಒಂದು 10 ನಿಮಿಷ ಬಂದು ಒಯ್ತೀನಿ ಅಷ್ಟೇ ಅಂದರೆ ಓಕೆ, ನನಗೆ ಬೇರೆ ಇರುತ್ತೆ, ನಾನು ಅಲ್ಲಿ ಮನೇಲಿ ಏನು ಮಾಡ್ತೀನಿ, ಏನು ಎಲ್ಲ ಹೆಂಗೆ ಟೈಮ್ ಸ್ಪೆಂಡ್ ಮಾಡ್ತೀನಿ ಅಂತ ತೋರಿಸ್ಬೋದು. ನಾನೇ ಇರೋದ್ರಿಂದ ಸೊ ಅದು ವಿತೌಟ್ ಟ್ರೈನಿಂಗ್ ಅಂದರೆ ಇದು ಈ ಅಂಗಡಿ ಬಗ್ಗೆ ಹೇಳ್ದಿರ, ಲೈಕ್ ನಾನು ಬಿಸ್ನೆಸ್ಸು ನಂದು ಇದ್ರ ಬಗ್ಗೆ ಹೇಳ್ದಿರ ನಾನು ವ್ಲಾಗ್ ಮಾಡೋಕ್ಕೆ ಅದೇ ಕಾರಣಕ್ಕೂ ಆಗೋಲ್ಲ. ಅದಕ್ಕೆ ಪ್ರತಿಯೊಂದು ವ್ಲಾಗಲ್ಲೂ ನಂದು ಅಡ್ವರ್ಟೈಸಿಂಗ್ ಇದ್ದೇ ಇರುತ್ತೆ. ಸೊ
ಪೇಯ್ಡ್ ಪ್ರಮೋಷನು ಅಲ್ಲ ಏನೂ ಅಲ್ಲ, ಇದು ನನ್ನದೇ ಬ್ರ್ಯಾಂಡು ಗೈಸ್, ನನ್ನದೇ ಕಂಪ್ನಿ, ನಾನೇ ಪ್ರೊಪ್ರೈಟರ್ಶಿಪ್, ಇದಕ್ಕೆ ನಾನೇ CEO, ನಾನೇ ಫೌಂಡರು, ಎಲ್ಲ ನಾನೇ. ಸೊ ನಾನೇ ಇನ್ವೆಸ್ಟ್ ಮಾಡಿರೋದು, ನಾನೇ ಬಿಸ್ನೆಸ್ ಮಾಡ್ತಿರೋದೆಲ್ಲ ನಾನೇ ಮಾಡ್ತಿರೋದು. ಇದು ಯಾವುದೇ ಕಾರಣಕ್ಕೂ ಯಾರ್ದೋ ಬಿಸ್ನೆಸ್ ನಾನು ನೋಡ್ಕೊತಾ ಇದ್ದೀನಿ, ಬಟ್ ಇಲ್ಲಿ ನಾನು ನೋಡ್ಕೊತಿರೋದ್ರಿಂದ ಅದನ್ನ ಹೇಳ್ತಾ ಇದ್ದೀನಿ ಅಂತ ಎಲ್ಲ ಅನ್ಕೋಬೇಡಿ. ಸೊ ಅದೇ ಗ್ಯಾರಂಟಿಲಿ ಗೈಸ್, ನಾನು ನಿಮಗೆ ಎಷ್ಟೊಂದು ವೀಡಿಯೋಗಳಲ್ಲಿ ಹೇಳಿರೋದು, ನಿಮ್ಗೆ ಯಾವ್ದಾರ ಬಟ್ಟೆ ಇಷ್ಟ ಆಯಿತಾ, ಸೊ ನಾನು ಮೆಟೀರಿಯಲ್ ನೋಡಬೇಕು ಅನ್ನಿಸ್ತಾ ಧೈರ್ಯವಾಗಿ ಪರ್ಚೇಸ್ ಮಾಡಿ. ಇಫ್ ಇನ್ ಕೇಸ್ ಏನಾದರೂ ಪ್ರಾಬ್ಲಮ್ ಆದರೆ ನಾನು ಕಾಂಟ್ಯಾಕ್ಟ್ ನಂಬರು ಕೂಡ ಹಾಕಿರ್ತೀನಿ. ನೀವೇನ ಇದು ಮಾಡ್ತಾ ಇದ್ದೀರಾ ಅಂತೆಲ್ಲ ಹೇಳಿದ್ರೆ ಅದಕ್ಕೊಂದು ಸೊಲ್ಯೂಷನ್ ಕೊಡ್ತೀವಿ. ಅಥವಾ ಇಫ್ ಇನ್ ಕೇಸ್ ಯಾವ್ದಾರು ಡ್ಯಾಮೇಜ್ ಪೀಸು ಅಥವಾ ಲೋ ಕ್ವಾಲಿಟಿ ಬಟ್ಟೆ, ತುಂಬ ಲೋ ಕ್ವಾಲಿಟಿ ಬಟ್ಟೆ ಇದಕ್ಕಿಷ್ಟು ವರ್ತಿಲ್ಲ ಅಂತ ಅನ್ಸಿದ್ರೆ ನಾನು ಎಕ್ಸ್ಚೇಂಜ್ ಮಾಡಿಕೊಟ್ಟು ಲೈಕ್ ರಿಟರ್ನ್ ರೀಫಂಡು ಮಾಡ್ತೀನಿ ಕೆಲವೊಂದು ಟೈಮು. ಅಂದರೆ ನನ್ನ ಕಡೆಯಿಂದ ಮೇಜರ್ ಮಿಸ್ಟೇಕ್ ಆಗಿರ್ಬೇಕು, ಯಾಕಂದರೆ ನನಗೆ ಗ್ಯಾರಂಟಿ ಇದೆ ಗೈಸ್, ನನ್ನ ಪ್ರಾಡಕ್ಟಲ್ಲಿ ಯಾವುದೇ ಕಾರಣಕ್ಕೂ ಲೋ ಕ್ವಾಲಿಟಿ ಆಗೋದಾಗಲಿ ಅಥವಾ ಕಸ್ಟಮರ್ಗೆ ಲೈಕ್ ಯಾರು ಪರ್ಚೇಸ್ ಮಾಡ್ತಾರೋ ಅವ್ರಿಗೆ ಕ್ವಾಲಿಟಿ ಇಷ್ಟ ಆಗದಿರೋದಾಗಲಿ, ಅಥವಾ ಯಾವುದೋ ಒಂದು ಲೋ ಕ್ವಾಲಿಟಿ ಬಟ್ಟೆಗೆ ಹೈ ಪ್ರೈಸ್ ಇಟ್ಬಿಟ್ಟು ಮಾರೋದು ಫ್ರಾಡ್ ಕೆಲಸ ಆಗಲಿ, ಈ ಥರ ನಾನೇನು ಮಾಡ್ತೀರಾ. ಸೊ ನನಗೆ 100% ಗ್ಯಾರಂಟಿ ಇದೆ. ಸೊ ನಿಮ್ಮ ಕೈಗೆ ಒಂದು ಸತಿ ಮೆಟೀರಿಯಲ್ ಬಂದ್ಬಿಟ್ಟು ಫೀಲ್ ಮಾಡಿದಾಗ ನಿಮಗೆ ಅನಿಸುತ್ತೆ ಬೆಸ್ಟ್ ಪ್ರೈಸ್ಗೆ ಸಿಕ್ಕಿದೆ ಇದು, ಈ ಕ್ವಾಲಿಟಿದು ಅಂತ ನೀವೇ ಫೀಲ್ ಮಾಡ್ತೀರಾ. ಸೊ ಸುಮಾರು ಜನ ಕಸ್ಟಮರ್ಸ್ ನನ್ನ ಹತ್ರ ಬಂದವರು ಪರ್ಚೇಸ್ ಮಾಡಬೇಕಾದ್ರೆ ಹೇಳಿರ್ತಾರೆ ಲೈಕ್ ಕಾಸ್ಟ್ಲಿ ಐತೆ, ಒಂದು ಸ್ವಲ್ಪ ಪ್ರೈಸ್ ಕಡಿಮೆ ಮಾಡ್ಕೊಳ್ಳಿ ಅಂತ. ಸೊ ಓಕೆ, ಒಂದು ಸತಿ ನೀವು ಯೂಸ್ ಮಾಡಿ ನೋಡಿ ಅಂತ ಯೂಸ್ ಮಾಡಾದ್ಮೇಲೆ 2-3 ದಿನ ಬಂದ್ಬಿಟ್ಟು ಲೈಕ್ ಅದೇ ಕ್ವಾಲಿಟಿ ಬಗ್ಗೆ ಮಾತಾಡೋರೆ. ಸೊ ಚೆನ್ನಾಗಿದೆ ಕ್ವಾಲಿಟಿ, ಇದು ಕಲರ್ಸ್ ಬೇರೆದು ಬಂದರೆ ನಮ್ಗೆ 100% ತಗೋತೀವಿ. ಸೊ ಇದರಲ್ಲಿ ನಾನು ಆಲ್ಮೋಸ್ಟ್ ಎಲ್ಲ ಕಲರು ಇದೆ, ಎಲ್ಲ ಕಲರು ಇಲ್ಲೇ ತಗೊಂಡಿದ್ದೀನಿ. ಬಟ್ ಇನ್ನೊಂದು ಸ್ವಲ್ಪ ಕಲರ್ ಕಲೆಕ್ಷನ್ಸ್ ತರಿಸಿ ಅದನ್ನು 100% ನಾವು ಒಂದೊಂದು ಪೀಸ್ ತಗೋತೀವಿ. ಈ ಸೈಜಲ್ಲಿ ಬೇಕು, ಈ ಸೈಜಲ್ಲಿ ಬೇಕು ಅಂತ ತುಂಬ ಜನ ರಿಕ್ವೆಸ್ಟ್ ಮಾಡಿದ್ದಾರೆ ಗೈಸ್. ಈ ಗ್ಯಾರಂಟಿ ಮೇಲೆ ನಾನು ಹೇಳ್ತಾ ಇರೋದು, ನಿಮ್ಗೆ ಏನಾದರೂ ಆ ಥರ ಅನ್ಕಂಫರ್ಟ್ ಆಯಿತು, ಲೈಕ್ ರಿಟರ್ನ್ ಮಾಡಲೇಬೇಕು, ನನಗೆ ಆಗಲ್ಲ, ಇದು ತುಂಬ ಕಾಸ್ಟ್ಲಿ ಆಯಿತು ಈ ಕ್ವಾಲಿಟಿಗೆ ಅಂತ ಅನ್ಸಿದ್ರೆ ನಾನು ಮಾಡಿಕೊಡ್ತೀನಿ. ಬಟ್ ಏನು ಅಂದರೆ ರಿಟರ್ನ್ ಬರ್ಬೇಕಾದ್ರೆ ನನ್ನದೇ ಬಟ್ಟೆ ನನ್ನದೇ ಲೇಬ್ಲಿಂಗಲ್ಲಿ ಬಂದರೆ ಲೈಕ್ ನಾನು 100% ರಿಟರ್ನ್ ಅಮೌಂಟ್ ರೀಫಂಡ್ ಎಲ್ಲ ಮಾಡಿಕೊಡ್ತೀನಿ. ಇದು ಗೈಸ್ ನನ್ನ ಕಂಡೀಷನ್ಸ್. ಸೊ ಅದೇ ಧೈರ್ಯದ ಮೇಲೆ ನಾನು ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಫುಲ್ ಇನ್ಫಾರ್ಮೇಷನ್ನೇ ನಿಮ್ಮ ಮುಂದೆ ಇಟ್ಟಿರ್ತೀನಿ. ಲೈಕ್ ಡಿಸ್ಕ್ರಿಪ್ಷನ್ ಓಪನ್ ಮಾಡಿದ್ರೆ ನೀವು ಆಲ್ಮೋಸ್ಟ್ ನಾನು ಅಪ್ಲೋಡ್ ಮಾಡಿರೋದ್ರಲ್ಲಿ 80% ವೀಡಿಯೋಸಲ್ಲಿ ನಂದು VPPA ಫ್ಯಾಷನ್ಸ್ ಕಂಪ್ಲೀಟ್ ಇನ್ಫಾರ್ಮೇಷನ್ ಇದೆ ಗೈಸ್ ಡಿಸ್ಕ್ರಿಪ್ಷನಲ್ಲಿ. ಲೈಕ್ ವೆಬ್ಸೈಟ್ ಲಿಂಕು, ಇನ್ಸ್ಟಾಗ್ರಾಮ್ ಲಿಂಕು, ಯೂಟ್ಯೂಬ್ ಲಿಂಕು, ಕಾಂಟ್ಯಾಕ್ಟ್ ನಂಬರು, ವಾಟ್ಸಪ್ ಚಾನಲ್ ಅಂದರೆ ವಾಟ್ಸಪ್ ಪಬ್ಲಿಕ್ ಚಾನಲ್ ಅಂತಂದೆ, ವಾಟ್ಸಪ್ ಪಬ್ಲಿಕ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಲಿಂಕು ಪ್ರತಿಯೊಂದು ಇದೆ. ಸೊ ಟೆಲಿಗ್ರಾಮ್ ಯೂಸ್ ಮಾಡೋರು ಕೂಡ ಟೆಲಿಗ್ರಾಮಲ್ಲಿ ಕೂಡ ಚಾಟ್ ಮಾಡ್ಬೋದು. ಟೆಲಿಗ್ರಾಮಲ್ಲಿ ಕೂಡ ಇಫ್ ಇನ್ ಕೇಸ್ ಏನು ವಾಟ್ಸಪ್ ನಾವು ಏನು ಜಾಸ್ತಿ ಯೂಸ್ ಮಾಡ್ತಾ ಇಲ್ಲ ಅಂದರೆ ಆಲ್ಮೋಸ್ಟ್ ಗೈಸ್ 90% ಜನ ವಾಟ್ಸಪ್ ಯೂಸ್ ಮಾಡ್ತಾನೆ ಇರ್ತೀರ. ಸೊ ಅದರಿಂದ ಏನೂ ರಿಸ್ಕ್ ಆಗೋಲ್ಲ. ಬಟ್ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಅಂದರೆ ಈ ಕಾಂಟ್ಯಾಕ್ಟ್ ನಂಬರು ಇದು ಶೇರ್ ಆದರೆ ಕಷ್ಟ, ನಮ್ಮ ಪರ್ಸ್ನಲ್ ಇನ್ಫಾರ್ಮೇಷನ್ ಇದು ಮಾಡೋದು ಲೈಕ್ ಯಾರಿಗೆ ಆದರೂ ಭಯ ಇರುತ್ತೆ. ಸೊ ನನ್ನ ಮೇಲೆ ನಂಬಿಕೆ ಇಟ್ಟು ನೀವು ಚಾಟ್ ಮಾಡ್ಬೋದು, ಯಾಕಂದ್ರೆ ನಾನೇ ಹ್ಯಾಂಡ್ಲ್ ಮಾಡ್ತಾ ಇರೋದು, ಕಂಪ್ಲೀಟಾಗಿ ನಾನೇ ಎಲ್ಲ ಕಂಟ್ರೋಲ್ ಮಾಡ್ತಾ ಇರೋದು. ಸೊ ಯಾವುದೇ ರೀತಿ ನಿಮ್ಮದು ಪರ್ಸ್ನಲ್ ಇನ್ಫಾರ್ಮೇಷನ್ ಎಲ್ಲೂ ಲೀಕ್ಔಟ್ ಆಗೋಲ್ಲ, ಇದು ಗ್ಯಾರಂಟಿ ನಾನೇ ಕೊಡ್ತಾಯಿದ್ದೀನಿ. ಮತ್ತು ಇನ್ನೊಂದೇನು ಅಂದರೆ ಓಕೆ ನಿಮ್ಮ ನಂಬರ್ ಸಿಕ್ಬಿಡುತ್ತೆ, ಲೈಕ್ ಯಾಕೆ ಬೇಕು ಈ ಥರ ಭಯ ಇರೋರಾದರೆ ಟೆಲಿಗ್ರಾಮ್ ಯೂಸ್ ಮಾಡಿ. ಟೆಲಿಗ್ರಾಮಲ್ಲಿ ನಂಬರ್ ಐಡ್ ಮಾಡ್ಬೋದು, ನಂಬರ್ ಕಾಣಿಸ್ತಿರೋ ಥರ. ಸೊ ಎವ್ರಿ ಒನ್ ಕೊಡೋ ಬದಲು ನೀವು ಅಲ್ಲಿ ಒನ್ಲಿ ಮೈ ಕಾಂಟ್ಯಾಕ್ಟ್ಸ್ ಕೊಟ್ಟರೆ ಅಥವಾ ನೆವರ್ ನೋ ಒನ್ ಅಂತ ಕೊಟ್ಟರೆ ಯಾರಿಗೂ ಕಾಣಿಸಲ್ಲ, ಒನ್ಲಿ ಮೈ ಕಾಂಟ್ಯಾಕ್ಟ್ಸ್ ಅಂತ ಕೊಟ್ಟರೆ ಈ ಥರ ಹಿಡನ್ ಫೀಚರ್ಸು ಇದೆ ಟೆಲಿಗ್ರಾಮಲ್ಲಿ. ಸೊ ಟೆಲಿಗ್ರಾಮಲ್ಲಿ ಕೂಡ ನೀವು ಚಾಟ್ ಮಾಡ್ಬೋದು. ಇಫ್ ಇನ್ ಕೇಸ್ ನೀವು ಸೋಷಿಯಲ್ ಮೀಡ್ಯಾದಲ್ಲಿ ಅಂದರೆ ಇನ್ಸ್ಟಾಗ್ರಾಮು ಇದರಲ್ಲಿ ಇಲ್ಲ ಅಂದರೆ, ಸೊ ಇನ್ಸ್ಟಾಗ್ರಾಮಲ್ಲಿದ್ದರೆ ಡೈರೆಕ್ಟಾಗಿ ಇನ್ಸ್ಟಾಗ್ರಾಮಿಂದನೇ ಮಾಡ್ಬೋದು. ಸೊ ಆವಾಗ್ಲೂ ನಿಮ್ಮ ID ಸಿಕ್ಬಿಡುತ್ತೆ, ಅದನ್ನು ಮಿಸ್ಯೂಸ್ ಮಾಡ್ಕೊಬಿಟ್ರೆ ಕಷ್ಟ. ಸೊ ಗೈಸ್ ಇದಕ್ಕೆ ನಾವೇನೋ ಮಾಡೋಕ್ಕಾಗಲ್ಲ. ನೀವೇನೇ ಇದು ಮಾಡಿದ್ರೂ ಯಾರಾದರೂ ಫ್ರಾಡ್ ಮಾಡೋರು ಆ್ಯಕ್ಟ್ ಮಾಡೋರು ಮಾಡೇ ಮಾಡ್ತಾರೆ, ಅದಕ್ಕೆಲ್ಲ ಏನೂ ಇದು ಮಾಡೋಕ್ಕಾಗಲ್ಲ. ಸೊ ನಾನು ಗ್ಯಾರಂಟಿ ಎಲ್ಲ ಸೋಷಿಯಲ್ ಮೀಡಿಯಾ ಪೇಜು ನಾನೇ ಆಲ್ಮೋಸ್ಟ್ ಹ್ಯಾಂಡ್ಲ್ ಮಾಡ್ತಾ ಇರೋದು, ಯಾರಿಗೂ ಕೊಟ್ಟು ಹ್ಯಾಂಡ್ಲು ಮಾಡಿಸ್ತಾ ಇಲ್ಲ. ಕೆಲವೊಂದು ಟೈಮು ನಾನು ಫುಲ್ ಬ್ಯುಸಿ ಇದ್ದಾಗ, ಕೆಲವೊಂದು ಟೈಮು ಒಂದು 10%, 5 to 10% ಬೇರೆಯವರು ಹ್ಯಾಂಡ್ಲು ಮಾಡ್ತಾರೆ. ಅದು ಬಿಟ್ಟರೆ ಕಂಪ್ಲೀಟಾಗಿ ನಾನೇ ಹ್ಯಾಂಡ್ಲು ಮಾಡ್ತಾ ಇರೋದು. ಮತ್ತು ನಿಮ್ಮದು ಅಡ್ರೆಸ್ಸು, ಫೋನ್ ನಂಬರು, ಇಮೇಲ್ ID ಎಲ್ಲ ನನ್ನ ಹತ್ರ ಸೆಕ್ಯೂರ್ ಆಗಿರುತ್ತೆ. ಸೊ ವೆಬ್ಸೈಟಿಗೆ ಕೂಡ ಲಾಗಿನ್ ಆಗಿ ವೆಬ್ಸೈಟಲ್ಲಿ ಕೂಡ ಪರ್ಚೇಸ್ ಮಾಡ್ಬೋದು. ಯಾವುದೇ ರೀತಿ ಫ್ರಾಡ್ ಕೆಲಸ ನಡೆಯಲ್ಲ. ಮತ್ತು ಫ್ರಾಡ್ ಇದು ಲೈಕ್ ಪೇ ಮಾಡಿಸ್ಕೊಂಡು ಬಟ್ಟೆ ಕಳಿಸ್ತಾ ಇರೋದಾಗಲಿ ಈ ಥರ ಏನೇ ಆದ್ರೂ ನನ್ನ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡ್ಬೋದು. ನಾನು ಈಗಲೇ ಹೇಳ್ತಾಯಿದ್ದೀನಿ, ನನ್ನ ವೆಬ್ಸೈಟು VPPAFashions.com.
ಇದರಲ್ಲಿ ಮಾತ್ರ ಪರ್ಚೇಸ್ ಮಾಡಿದ್ರೆ. ಸೊ ಇಫ್ ಇನ್ ಕೇಸು ಬೇರೆ ಲಿಂಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಆಲ್ಮೋಸ್ಟ್ ನನ್ನ ಲಿಂಕೇ ಹಾಕಿರ್ತೀನಿ. ಸೊ ಬೇರೆಯವ್ರು ಯಾರಾದರೂ ಈ ಹೆಸರು ಯೂಸ್ ಮಾಡ್ಕೊಂಡು ಲೈಕ್ ಅವ್ರು ಪ್ರಮೋಟ್ ಮಾಡ್ಕೊಂಡು ಅವ್ರು ಯಾವುದೋ ಬೇರೆ ಲಿಂಕ್ ಕೊಟ್ಟು ಅಲ್ಲಿ ಲಾಗಿನ್ ಆದರೆ ಅದು ನನ್ನ ಕಂಟ್ರೋಲಲ್ಲಿ ಬರಲ್ಲ, ನನ್ನ ಅಂಡರಲ್ಲಿ ಬರಲ್ಲ. ಸೊ ಅದು ನನ್ನ ಮಿಸ್ಟೇಕ್ ಅಲ್ಲ, ಅದು ನಿಮ್ಗಳ ಮಿಸ್ಟೇಕು. ಸೊ ಅದಕ್ಕೆ ಕಂಪ್ಲೀಟಾಗಿ ನಾನು ಡಿಸ್ಕ್ರಿಪ್ಷನಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿರ್ತೀನಿ ಗೈಸ್. ನೀವು ಆಲ್ಮೋಸ್ಟ್ ಡೈರೆಕ್ಟಾಗಿ ಚೆಕ್ ಮಾಡಿ ವೆರಿಫೈ ಮಾಡಿ ನನಗೆ ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು. ಕಾಂಟ್ಯಾಕ್ಟ್ ಮಾಡಿ ಕಾಂಟ್ಯಾಕ್ಟಿಗೆ ಏನಾದರೂ ಇಫ್ ಇನ್ ಕೇಸ್ ಸಿಗಲಿಲ್ಲ, ನಾನು ಯಾವುದಾದ್ರೂ ಲೈಕ್ ಮೀಟಿಂಗ್ ಅಥವಾ ಏನಾದರೂ ಬ್ಯುಸಿಲಿದ್ದರೆ ಕೆಲವೊಂದು ಟೈಮು ಅನ್ನೋನ್ ನಂಬರ್ ನಾನು ರಿಸೀವ್ ಮಾಡಲ್ಲ. ಇಫ್ ಇನ್ ಕೇಸ್ ಆ ಥರ ಆಯಿತು ಅಂದರೆ ನನ್ನ ನಂಬರ್ ಕೂಡ ಹಾಕಿರ್ತೀನಿ. ಟೆಲಿಗ್ರಾಮಲ್ಲೂ ಇದ್ದೀನಿ, ವಾಟ್ಸಪ್ಪಲ್ಲೂ ಇದ್ದೀನಿ. ಸೊ ವಾಟ್ಸಪ್ಪಲ್ಲೂ ಕೂಡ ಡೈರೆಕ್ಟ್ ಮೆಸೇಜ್ ಡಿ ಎಮ್ ಮಾಡ್ಬೋದು, ಟೆಲಿಗ್ರಾಮಲ್ಲಿ ಕೂಡ ಡಿ ಎಮ್ ಮಾಡ್ಬೋದು. ಇಫ್ ಇನ್ ಕೇಸ್ ನೀವು ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಿದ್ರೆ ಇನ್ಸ್ಟಾಗ್ರಾಮಲ್ಲಿ ಡೈರೆಕ್ಟ್ ಮೆಸೇಜ್ ಮಾಡ್ಬೋದು. ಸೊ ಇನ್ಸ್ಟಾಗ್ರಾಮಲ್ಲಿ ಯಾವುದಾದ್ರೂ ಪ್ರಾಡಕ್ಟು ನಿಮಗೆ ಇಷ್ಟ ಆಯಿತು, ನೀವು ಅಂದರೆ ಪ್ರೀವಿಯಸ್ಸಾಗಿ ಹಾಕಿರೋದು ಲೈಕ್ ಪ್ರಾಡಕ್ಟ್ಗಳಿರ್ತವೆ. ಸೊ ಅದನ್ನು ಡಿಸ್ಕೌಂಟ್ ಪ್ರೈಸಲ್ಲಿ ಒಂದೊಂದ್ಸರಿ ಡಿಸ್ಕೌಂಟ್ ಪ್ರೈಸ್ ಮೆನ್ಷನ್ ಮಾಡಿರ್ತೀನಿ. ಸೊ ಅದರಲ್ಲಿ ಯಾವುದಾದ್ರೂ ಪ್ರಾಡಕ್ಟ್ ಇಷ್ಟ ಆಯಿತು ಅಂದರೆ ನೀವು MRP ಕೂಡ ನೀವು ಎನ್ಕ್ವೈರಿ ಮಾಡ್ಬೋದು. ಸೊ ನಾನು ಅದನ್ನು ಕೂಡ ಕ್ಲಿಯರಾಗಿ ಹೇಳ್ತೀನಿ. ಸೊ ನಾನು ವೆಬ್ಸೈಟ್ ಓಪನ್ ಮಾಡಿದ್ರೆ ಗೈಸ್ ನಿಮಗೆ ಕಂಪ್ಲೀಟಾಗಿ ಎಲ್ಲ ಸಿಕ್ಬಿಡುತ್ತೆ. ಲೈಕ್ ನಿಮಗೆ ಯಾವ ಪ್ರೈಸು ಏನು ಯಾವ ಥರ, ಮತ್ತು ಕ್ಯಾಶ್ ಆನ್ ಡೆಲಿವರಿ ಇದೆ ಗೈಸ್, ಕ್ಯಾಶ್ ಆನ್ ಡೆಲಿವರಿ ಇದೆ. ಸೊ ಇದು ಸುಮಾರು ಜನಕ್ಕೆ ಗೊತ್ತಿಲ್ಲ. ಲೈಕ್ ಚೆಕ್ಔಟ್ ಆಗಬೇಕಾದಾಗ ಕ್ಯಾಶ್ ಆನ್ ಡೆಲಿವರಿ ಬಂದೇ ಬರುತ್ತೆ. ಕ್ಯಾಶ್ ಆನ್ ಡೆಲಿವರಿ ಇದೆ. ನೀವು ಇಫ್ ಇನ್ ಕೇಸ್ ಏನಾದರೂ ಡೆಲಿವರಿ ಆಗದೆ ಹೋದರೆ ಕಷ್ಟ ಅಂತ ಏನೋ ನಿಮಗೆ ಫೀಲ್ ಅನಿಸಿದೆ, ಕ್ಯಾಶ್ ಆನ್ ಡೆಲಿವರಿ ಮಾಡ್ಬೋದು. ಬಟ್ ಕ್ಯಾಶ್ ಆನ್ ಡೆಲಿವರಿಲಿ ಪ್ಲಸ್ 50% ಎಕ್ಸ್ಟ್ರಾ ಇದೆ. ಸೊ ಅದೊಂದು ಆ್ಯಡ್ ಮಾಡಿದ್ದೀವಿ. ಸೊ ನಮಗೂ ಕ್ಯಾಶ್ ಆನ್ ಡೆಲಿವರಿಗೆ ಲೈಕ್ ಒಂದು ಲಮ್ಸಮ್ ಒಂದು ಚಿಕ್ಕ ಅಮೌಂಟ್ ಅಂತ ನಾವು ಎಕ್ಸ್ಟ್ರಾ ಪೇ ಮಾಡಬೇಕು. ನಾರ್ಮಲಾಗಿ ಪ್ರೀಪೇಯ್ಡ್ ಆರ್ಡರ್ಸ್ಗಿಂತ ನಾವು ಕ್ಯಾಶ್ ಆನ್ ಡೆಲಿವರಿ ಆರ್ಡರ್ಸ್ಗೆ ಅಂದರೆ ಅವು ಡೆಲಿವರಿ ಆಗಬೇಕು ಅಂದಾಗ ನಾವು ಎಕ್ಸ್ಟ್ರಾ ಪೇ ಮಾಡಬೇಕಾಗುತ್ತೆ. ಯಾಕಂದರೆ ಅದನ್ನು ಒಂದು ಸ್ವಲ್ಪ ಸೇಫಾಗಿ ಏನೋದಕ್ಕಿಂತ ಲೈಕ್ ನಿಮ್ಮ ಹತ್ರ ಅಮೌಂಟ್ ಕಲೆಕ್ಟ್ ಮಾಡ್ಕೊಳ್ಳೋವರೆಗೂ ಅದು ಆ ಪ್ರಾಡಕ್ಟ್ನ ಸೇಫಾಗಿ ಲೈಕ್ ನಿಮ್ಮ ಹ್ಯಾಂಡ್ ಓವರ್ ಮಾಡಬೇಕು. ಪ್ರೀ ಬುಕ್ ಮಾಡಿರೋರ್ಗೂ ರಿಸ್ಕ್ ಏನಿರಲ್ಲ. ಅಂದರೆ ಲೈಕ್ ಬಂದ್ಬಿಟ್ಟು ಡೈರೆಕ್ಟ್ ಡೆಲಿವರಿ ಮಾಡ್ಬಿಟ್ಟು OTP ರಿಸೀವ್ ಬರ್ಬೋದು. ಸೊ ಇದನ್ನು ಕ್ಯಾಶ್ ಕಲೆಕ್ಟ್ ಮಾಡ್ಕೊಳ್ಳೇಬೇಕು ಅವರು, ಆ ಥರ ರೆಸ್ಟ್ರಿಕ್ಷನ್ಸ್ ಇರುತ್ತೆ. ಮತ್ತು ಅವ್ರು ಕ್ಯಾಶ್ ಕಲೆಕ್ಟ್ ಮಾಡ್ಕೊಂಡು ಅವ್ರು ಬಂದು ಹಬ್ಬಕ್ಕೆ ಕ್ಯಾಶ್ ಹ್ಯಾಂಡ್ ಓವರ್ ಮಾಡಬೇಕು. ಈ ಥರ ಎಲ್ಲ ರೆಸ್ಟ್ರಿಕ್ಷನ್ಸ್ ಇರೋದ್ರಿಂದ ಅವರು ನಮಗೆ ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ. ಅದಕ್ಕೋಸ್ಕರ ನಾನು ಎಕ್ಸ್ಟ್ರಾ ಅಮೌಂಟ್ ಹಾಕಿರೋದು ಬಿಟ್ಟರೆ ಬೇರೆ ಇನ್ನೇನು ಇಲ್ಲ. ಸೊ ಯಾರಿಗೆಲ್ಲ ನಂಬಿಕೆ ಇಲ್ಲ, ಯಾರಿಗೆಲ್ಲ ನಾವು ಪ್ರಾಡಕ್ಟ್ ಫಸ್ಟು ಕೈಗೆ ಬಂದರೆ ನಾನು ಪೇ ಮಾಡ್ತೀನಿ ಅನಿಸುತ್ತೋ, ಸೊ 200% ಅಲ್ಲ 300% ಕ್ಯಾಶ್ ಆನ್ ಡೆಲಿವರಿ ಇದೆ ಗೈಸ್ ನಮ್ಮ ವೆಬ್ಸೈಟಲ್ಲಿ. ಸೊ ಇದು ಕ್ಯಾಶ್ ಆನ್ ಡೆಲಿವರಿ ಲಿಮಿಟು 2500ವರೆಗೂ ಇದೆ. ಸೊ 2500 ಅಂದರೆ 2499 ಒಳಗಡೆ ನೀವು ಎಷ್ಟೇ ಪರ್ಚೇಸ್ ಮಾಡಿದ್ರೂ ಕ್ಯಾಶ್ ಆನ್ ಡೆಲಿವರಿ ಅವೈಲಬಲ್ ಇದೆ. 2499 ನೀವು ಎಷ್ಟು ಪರ್ಚೇಸ್ ಮಾಡ್ತೀರೋ ಆಲ್ಮೋಸ್ಟು ಕ್ಯಾಶ್ ಆನ್ ಡೆಲಿವರಿ ಇದೆ. ಸೊ ಅದಕ್ಕೋಸ್ಕರ ಆರಾಮಾಗಿ ಧೈರ್ಯವಾಗಿ ಕ್ಯಾಶ್ ಆನ್ ಡೆಲಿವರಿ ಪರ್ಚೇಸ್ ಮಾಡ್ಬೋದು. ಸೊ ಡೆಲಿವರಿ ಕಳಿಸ್ಕೊಡೋ ಜವಾಬ್ದಾರಿ ನನ್ನದು, ನಿಮ್ಮ ಮನೆಗೆ ಬಂದು ಡೆಲಿವರಿ ಬೀಳುತ್ತೆ. ಸೊ ಇದ್ರ ಮೇಲೆ ಯಾವುದೇ ರೀತಿ ಡೌಟ್ ಬೇಡ. ಆಮೇಲೆ ನೀವು ಹಳ್ಳೀಲಿದ್ದರೂ ಕೂಡ ನಿಮ್ಮ ಮನೆಗೆ ಬರುತ್ತೆ ಡೆಲಿವರಿ. ಇಫ್ ಇನ್ ಕೇಸ್ ನೀವು ಸಿಟಿಲಿದ್ದರೆ ಆಲ್ಮೋಸ್ಟು ನಿಮಗೆ ಮನೆಗೆ ಬರುತ್ತೆ. ಸೊ ಅಮೆಝಾನು, ಮೀಶೋ, ಫ್ಲಿಪ್ಕಾರ್ಟು ಇದನ್ನೆಲ್ಲ ಯಾವ ರೀತಿ ಯೂಸ್ ಮಾಡ್ತೀರೋ ಆ್ಯಪ್ಸ್ನ ಪರ್ಚೇಸ್ ಮಾಡೋಕ್ಕೆ, ಅದೇ ರೀತಿ ನನ್ನ ವೆಬ್ಸೈಟ್ನು ಯೂಸ್ ಮಾಡಬೇಕು. ಸೊ vppa-fashions.com ಅಂತ ಹಾಕಿದ್ರೆ ಅಥವಾ ನನ್ನ ಡಿಸ್ಕ್ರಿಪ್ಷನಲ್ಲಿ ಕಂಪ್ಲೀಟ್ ಲಿಂಕ್ ಇರುತ್ತೆ. ಆ ಲಿಂಕ್ನ ಟ್ಯಾಪ್ ಮಾಡಿದ್ರೆ ಕಂಪ್ಲೀಟ್ ನಿಮ್ಮ ಇದಕ್ಕೆ ಕರ್ಕೊಂಡೋಗುತ್ತೆ. ಕೆಲವೊಂದು ಟೈಮು ಗೈಸ್ ಆ ಲಿಂಕ್ ಹೊಡೆದಿದ ತಕ್ಷಣ ಕೆಲವೊಂದು ಸೈಟಲ್ಲಿ ಓಪನ್ ಆಗಲ್ಲ. ಇದು ಬಂದು ಕ್ರೋಮ್ ಬ್ರೌಸರಲ್ಲಿ ಅಥವಾ ಗೂಗಲಲ್ಲಿ ಮಾತ್ರ ಓಪನ್ ಆಗೋದು ಈ ಸೈಟು. ಸೊ ಇದು 100% ಲೀಗಲ್. ಸೊ ಕೆಲವೊಂದು ಟೈಮ್ ಏನಾಗುತ್ತೆ, ಇನ್ಸ್ಟಾಗ್ರಾಮಲ್ಲಿ URL ಇದು ಮಾಡಿದಾಗ ಸೊ ಇನ್ಸ್ಟಾಗ್ರಾಮ್ ಬ್ರೌಸರಲ್ಲಿ ಅದು ಓಪನ್ ಆಗಲ್ಲ. ಸೊ ಮೇಲ್ಗಡೆ ಒಂದು 3 ಡಾಟ್ ಅನ್ನೋದು ಒಂದು ಆಪ್ಷನ್ ಇರುತ್ತೆ. 3 ಡಾಟ್ ಹೊಡೆದ್ರೆ ಓಪನ್ ವಿತ್ ಕ್ರೋಮ್ ಅಂತಿರುತ್ತೆ, ಓಪನ್ ಇನ್ ಕ್ರೋಮ್ ಅಥವಾ ಓಪನ್ ವಿತ್ ಕ್ರೋಮ್ ಅಂತಿರುತ್ತೆ. ಅದು ನೋಡಿದ್ರೆ ನಿಮ್ಮ ಕ್ರೋಮ್ಗೆ ಡೈರೆಕ್ಟಾಗಿ ಇದಾಗುತ್ತೆ. ಸೊ ಇದು 100% ಲೀಗಲ್ಲ. ಇದು ಯಾವುದೇ ರೀತಿ APK ಅಥವಾ ಫ್ಲ್ಯಾಗ್ ಆಗಿರೋದು ಇದು ಅಂತ ಬರುತ್ತೆ ಆ್ಯಕ್ಟ್ ಮಾಡೋಕ್ಕೆ, ಅದೆಲ್ಲ ಏನೂ ಇಲ್ಲ ಗೈಸ್. 100% ಸೆಕ್ಯೂರು, ನಂಬಿಕೆ ಇಟ್ಟು ಪರ್ಚೇಸ್ ಮಾಡ್ಬೋದು. ಸೊ ನೀವು ಯಾವ್ದಾರು ಹಳ್ಳಿ ಕಡೆ ಇದ್ದರೆ ಎಲ್ಲೇ ಇದ್ರೂ ಆಲ್ ಓವರ್ ಇಂಡಿಯಾ, ಆಲ್ ಓವರ್ ಕರ್ನಾಟಕ, ಆಲ್ ಓವರ್ ಬೆಂಗಳೂರು, ಆಲ್ ಓವರ್ ಮಂಡ್ಯ, ಮೈಸೂರು ಎಲ್ಲೇ ಇದ್ರೂ ಆರಾಮಾಗಿ ಬುಕ್ ಮಾಡಿ ಹೋಮ್ ಡೆಲಿವರಿ 100% ಆಗುತ್ತೆ. ಕೆಲವೊಂದು ಸ್ಟ್ರೀಟ್ಗೆ ಇಫ್ ಇನ್ ಕೇಸ್ ಹೋಮ್ ಡೆಲಿವರಿ ಆಗಿಲ್ಲ ಅಂದರೆ ನಿಯರ್ ಹಬ್ಬಕ್ಕೆ ಬಂದು ಬೀಳುತ್ತೆ. ಸೊ ಆ ಸೈಡ್ ಹೋದಾಗ ನೀವು ಅಂದರೆ ಇಸ್ಕೋಬೋದು. ನಾನು ಮಾಡಿರೋದು ಬಂದ್ಬಿಟ್ಟು 100% ಹೋಮ್ ಡೆಲಿವರಿನೇ ನಾನು ಯೂಸ್ ಮಾಡ್ತಾರ ಡೆಲಿವರಿ ಇದು ಆ್ಯಪ್ಸು. ಸೊ 100% ಡೋರ್ ಡೆಲಿವರಿ, ಹೋಮ್ ಡೆಲಿವರಿ ಅನ್ನೋದಕ್ಕಿಂತ ಡೋರ್ ಡೆಲಿವರಿನೇ ಆಗುತ್ತೆ. ಸೊ ಇದು 100% ಇದು ಸೆಕ್ಯೂರು.
ಮಾಡ್ಬೋದು, ಮಾಡಿ. ಸೊ ಕ್ಯಾಶ್ ಆನ್ ಡೆಲಿವರಿ ಯಾರೆಲ್ಲ ಕೇಳ್ತಿದ್ರೋ 100% ಕ್ಯಾಶ್ ಆನ್ ಡೆಲಿವರಿನಿದೆ. 2500 ಅಂದರೆ 2.5K ಒಳಗಡೆ ನೀವು ಎಷ್ಟೇ ಪರ್ಚೇಸ್ ಮಾಡಿದ್ರು, ಸೊ ನೀವು 5 ಶರ್ಟು ಅಥವಾ ಟೀ ಶರ್ಟು ಹುಡ್ಡೀಸು ಎಲ್ಲ ಬುಕ್ ಮಾಡಿ 2500 ಒಳಗಡೆ ಬಂತು ಅಂದರೆ ಕ್ಯಾಶ್ ಆನ್ ಡೆಲಿವರಿ 100% ಇದೆ. ಸೊ ಕ್ಯಾಶ್ ಆನ್ ಡೆಲಿವರಿ ನಂಬಿಕೆ ಇಟ್ಟು ಮಾಡ್ಬೋದು. ಓಕೆನಾ ಗೈಸ್? ಸೊ ಗೈಸ್ ಇಷ್ಟು ಹೇಳ್ತೀನಿ. ಬಟ್ ನಾನು ಬಿಸ್ನೆಸ್ ಬಗ್ಗೆನೇ ಜಾಸ್ತಿ ಮಾತಾಡ್ಬಿಟ್ಟೆ. ಸೊ ಇವತ್ತು 50 ಡೇ ವ್ಲಾಗು ತುಂಬ ಖುಷಿ ಆಗ್ತಿದೆ. ಮತ್ತು 50 ಡೇ ವ್ಲಾಗ್ಸ್ ಅನ್ನೋದಕ್ಕಿಂತ 2.5K ನಿಯರ್ ಆಗಿದ್ದೀನಿ. ಸೊ ಅದಂತೂ ಇನ್ನೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ನನಗೆ. ಬೇರೆ ಲೆವೆಲ್ ಖುಷಿ ಅಂದ್ಕೊಳ್ಳಿ, ಅದು ಮಾತ್ರ. ಸೊ ಗೈಸ್ ನಿಮ್ಮ ಕರೆಕ್ಟ್ ಕೌಂಟು ಲೈಕ್ 2.4K ಏನೋ ಇದೆ, ಆಲ್ಮೋಸ್ಟ್ ನಿಯರ್ಲಿ 2.4 to 2.45 ಏನೋ ಇದೆ ಆಲ್ಮೋಸ್ಟ್ ಗೈಸ್. ನನ್ನ ಪ್ರಕಾರ ದಿನಕ್ಕೆ 30-40 ಮೆಂಬರ್ಸ್ ಸಬ್ಸ್ಕ್ರೈಬ್ ಆಗ್ತಾಯಿದ್ದಾರೆ. ಸೊ ತುಂಬ ಕ್ರೇಜಿ ಲೆವೆಲ್ ಸಬ್ಸ್ಕ್ರೈಬ್ ಆಗ್ತಿದ್ದಾರೆ. ಅದು ಮಾತ್ರ ಮಿಸ್ಸೇ ಇಲ್ಲ ಗೈಸ್, ಕ್ರೇಜಿ ಅದು ಮಾತ್ರ. ಸೊ 20-30 ಮೆಂಬರ್ಸ್ಗೆ ಸಬ್ಸ್ಕ್ರೈಬ್ ಆಗ್ತಿದ್ದಾರೆ ಅಂದರೆ ಆಲ್ಮೋಸ್ಟ್ ಒಂದು 2 ಡೇಸು ಆಲ್ಮೋಸ್ಟ್ 2.5K ರೀಚ್ ಆಯ್ತೀನಿ. ಸೊ 2.5Kನೂ ಬೀಟ್ ಮಾಡ್ಕೊಂಡು 3Kಗೆ ಮುನ್ನಡೆ, 3Kಗೆ ಮುಂದುವರಿತೀನಿ. ಸೊ ನೋಡಬೇಕು ಗೈಸ್, ಸಪೋರ್ಟ್ ಮಾಡಿ. 3K 2.5K ಇಂದ 3K ಆಗಲಿ, 3K ಇಂದ 5K ಆಗಲಿ, 5K ಇಂದ 10K, 20K, 100K ಆದಷ್ಟು ಬೇಗ ಆಗಲಿ ಅಂತ ಹೇಳ್ತಾ. ಸೊ ಸಿಕ್ಕಾಪಟ್ಟೆ ಇದಾಗ್ತಿದೆ. ಬಟ್ ನಿಮಗೆ ಏನಾದರೂ ಯೂನಿಕ್ಕಾಗಿ ಏನಾದರೂ ಮಾಡಬೇಕು ಅನ್ಸಿದ್ರೆ ಗೈಸ್, 2.5Kಗೆ ಯೂನಿಕ್ ವೀಡಿಯೋ ಬೇಕು. ಲೈಕ್ ನಾನು ಈ ಥರ ವೀಡಿಯೋ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ ನಿಮ್ಮಿಂದ. ಲೈಕ್ ತುಂಬ ಖುಷಿ ಆಗ್ತಿದೆ ನಿಮ್ಮ ವೀಡಿಯೋಸ್ ನೋಡಿ. ಬಟ್ ಈ ಥರ ವೀಡಿಯೋಸ್ ನಿಮ್ಮ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ ಅಂತ ನಿಮ್ಗೆ ಯಾವುದೇ ರೀತಿ ಸಜೆಷನ್ಸ್ ಇದ್ರೂ ಕಮೆಂಟ್ ಬಾಕ್ಸ್ ಓಪನೇ ಇರುತ್ತೆ, ಆರಾಮಾಗಿ 100% ಕಮೆಂಟ್ ಮಾಡ್ಬೋದು. ಸೊ ಅದ್ರ ಮೇಲೂ ಕೂಡ ನಾನು ವೀಡಿಯೋ ಮಾಡಿಬಿಡ್ತೀನಿ. ನಿಮ್ಮ ಕಂಟೆಂಟ್ ಇಷ್ಟ ಆಗಿ ಆ ಥರ ವೀಡಿಯೋಸ್ ಮಾಡಬೇಕು ಅಂದರೆ ನಿಮ್ಮ ಹೆಸರು ಹೇಳ್ಬಿಟ್ಟೆ, ನಿಮ್ದು ಇದನ್ನು ಇದು ಮಾಡಿಬಿಟ್ಟೆ, ಲೈಕ್ ತೋರಿಸ್ಬಿಟ್ಟೆ ಈ ಥರ ಐಡಿಯಿಂದ ಈ ಥರ ಬಂದಿದೆ. ಸೊ ಇದು ನಂಗೆ ತುಂಬ ಇಷ್ಟ ಆಯಿತು, ಇದನ್ನೇ ಫಾಲೋ ಮಾಡ್ತಾಯಿದ್ದೀನಿ, ಲೈಕ್ ಫಾಲೋ ಮಾಡ್ತೀನಿ ಅಂತೇಳಿ ನಿಮ್ಮದು ವೀಡಿಯೋನ ಮಾಡ್ತೀನಿ. ಸೊ ಆದಷ್ಟು ಬೇಗ ಗೈಸ್ ಕಮೆಂಟ್ ಹಾಕಿ ನಿಮ್ಗೆ ಯಾವ ಥರ ವೀಡಿಯೋಸ್ ಬೇಕು, ವ್ಲಾಗ್ಸ್ ಬೇಕು ಅಂತ ಬಂದೇ ಬರ್ತೀನಿ ಒಳ್ಳೆ ಕಂಟೆಂಟ್ ಜೊತೆ ಅಂತ ಹೇಳ್ತಾ ಈ ವಿಡಿಯೋನ ಸದ್ಯಕ್ಕೆ ಇವಾಗ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ ಗಾಯ್ಸ್. ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. 2500K ಆದಷ್ಟು ಬೇಗ ಕಂಪ್ಲೀಟ್ ಆಗಲಿ. ಮತ್ತು 50th ಡೇ ವ್ಲಾಗ್ ಇದು. ಸೊ ಬೇರೆ ಲೆವೆಲಲ್ಲಿ ಇರಲಿ ಅಂತ ಹೇಳ್ತಾ ಬಾಯ್ ಗಾಯ್ಸ್, ಲವ್ ಯು.